ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆ ಅಂದರೆ BDCC ಬ್ಯಾಂಕ್ ಕಡೆಯಿಂದ 2026ನೇ ಸಾಲಿನ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗಾಗಿ ಅಫಿಷಿಯಲ್ ಆದ ನೋಟಿಫಿಕೇಷನ್ ಹೊರಬಿದ್ದಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಿಕ್ರೂಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ಲಿಮಿಟ್ ಎಷ್ಟು, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಹೇಗಿರುತ್ತೆ, ಹಾಗೆ ಪ್ರಮುಖವಾಗಿ ಹಳೆ ಅರ್ಜಿದಾರರು ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ A to Z ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾವು ನೋಟಿಫಿಕೇಷನ್ನ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಒಂದು ಜಾಬ್ಸ್ಗಾಗಿ ಬ್ಯಾಂಕ್ನವರು ಫಸ್ಟ್ ಟೈಮ್ ಏಪ್ರಿಲ್ 6, 2026ಕ್ಕೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಬಟ್ ಆಮೇಲೆ ಸರ್ಕಾರದ ಆದೇಶದ ಮೇರೆಗೆ ಒಳ ಮೀಸಲಾತಿಯನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಮೇ 7, 2026ರಂದು ಆ ಹಳೆಯ ಪ್ರಕಟಣೆಯನ್ನು ಹಿಂಪಡೆಯಲಾಗಿತ್ತು. ಈಗ ಫೈನಲಿ ಎಲ್ಲ ರೋಸ್ಟರ್ ಪಾಯಿಂಟ್ಸ್ ಮತ್ತು ಒಳ ಮೀಸಲಾತಿ ನಿಯಮಗಳನ್ನು ಅಳವಡಿಸಿಕೊಂಡು ಜೂನ್ 1, 2026ಕ್ಕೆ ಈ ಒಂದು ರಿವೈಸ್ಡ್ ನೋಟಿಫಿಕೇಷನನ್ನು ಹೊಸದಾಗಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಇದು ಲೇಟೆಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್. ಈ ಒಂದು ರಿವೈಸ್ಡ್ ಅಧಿಸೂಚನೆಯಲ್ಲಿ ಬ್ಯಾಂಕ್ ಒಟ್ಟು 82 ಬೇರೆ ಬೇರೆ ಪೋಸ್ಟ್ಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅಪ್ಲಿಕೇಶನ್ ಇನ್ವೈಟ್ ಮಾಡಿದೆ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ ಅತ್ಯಂತ ಪ್ರಮುಖ ವಿಷಯ ಏನಂದರೆ ಈ ಕೆಲಸಗಳಿಗೆ ನೀವು ಕೇವಲ ಆನ್ಲೈನ್ ಮೋಡ್ ಮೂಲಕ ಮಾತ್ರ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇರೋದು. ಈಗ ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮ್ಯಾನೇಜರ್ಸ್ ಅಥವಾ ಪ್ರಥಮ ದರ್ಜೆ ಸಹಾಯಕರು ಅಂದರೆ ನಾವು FDA ಅಂತ ಕರಿತೀವಲ್ಲ ಆ ಪೋಸ್ಟ್. ಇದರಲ್ಲಿ ಒಟ್ಟು 22 ಹುದ್ದೆಗಳಿವೆ. ಇದನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕದ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಬರೋಬ್ಬರಿ 18 ಪೋಸ್ಟ್ಗಳು ಸಿಗಲಿವೆ. ಇನ್ನುಳಿದ 4 ಪೋಸ್ಟ್ಗಳು ನಾನ್ ಲೋಕಲ್ ಅಂದರೆ ಉಳಿಕೆ ಮೂಲ ವೃಂದಕ್ಕೆ ಸಿಗುತ್ತೆ. ಇನ್ನು ಸ್ಯಾಲರಿ ವಿಷಯಕ್ಕೆ ಬಂದರೆ ಇದರ ಸ್ಟಾರ್ಟಿಂಗ್ ಬೇಸಿಕ್ ಪೇ 44,425 ರೂಪಾಯಿಯಿಂದ ಶುರುವಾಗಿ 83,700 ರೂಪಾಯಿವರೆಗೆ ಇರುತ್ತೆ. ಎರಡನೆಯದಾಗಿ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA ಪೋಸ್ಟ್ಗಳು. ಇದರಲ್ಲಿ ಒಟ್ಟು 28 ವೇಕೆನ್ಸಿಗಳು ಖಾಲಿ ಇವೆ. ಇಲ್ಲೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಲೋಕಲ್ ವೃಂದದ ಅಭ್ಯರ್ಥಿಗಳಿಗೆ ಸಿಂಹಪಾಲು ಸಿಕ್ಕಿದೆ. ಅಂದರೆ 22 ಹುದ್ದೆಗಳು ರಿಸರ್ವ್ ಆಗಿವೆ. ಇನ್ನುಳಿದ 6 ಹುದ್ದೆಗಳನ್ನು ನಾನ್ ಲೋಕಲ್ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಈ SDA ಪೋಸ್ಟ್ಗಳ ವೇತನ ಶ್ರೇಣಿ ಅಥವಾ ಪೇ ಸ್ಕೇಲ್ ಬಂದು 34,100 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 67,600 ರೂಪಾಯಿವರೆಗೆ ಇರಲಿದೆ. ಮೂರನೆಯದಾಗಿ ವೆಹಿಕಲ್ ಡ್ರೈವರ್ಸ್ ಅಥವಾ ವಾಹನ ಚಾಲಕರ ಪೋಸ್ಟ್. ಇದರಲ್ಲಿ ಕೇವಲ ಒಂದೇ ಒಂದು ಪೋಸ್ಟ್ ಖಾಲಿ ಇದೆ ಮತ್ತು ಈ ಒಂದು ಹುದ್ದೆ ಕಂಪ್ಲೀಟ್ ಆಗಿ ಕಲ್ಯಾಣ ಕರ್ನಾಟಕದ ಸ್ಥಳೀಯ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿದೆ. ಇನ್ನು ಕೊನೆಯದಾಗಿ ಕಿರಿಯ ಸೇವಕರು ಅಂದರೆ ಪಿಯೋನ್ ಅಥವಾ ಅಟೆಂಡೆಂಟ್ ಪೋಸ್ಟ್ಗಳು. ಇದರಲ್ಲಿ ಒಟ್ಟು 31 ಹುದ್ದೆಗಳು ಖಾಲಿ ಇವೆ. ಇವುಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 26 ಪೋಸ್ಟ್ ಮತ್ತು ನಾನ್ ಲೋಕಲ್ ವೃಂದಕ್ಕೆ 5 ಪೋಸ್ಟ್ಗಳನ್ನು ನೀಡಲಾಗಿದೆ. ಇದರ ಪೇ ಸ್ಕೇಲ್ ಬಂದು 29,600 ರೂಪಾಯಿಯಿಂದ ಹಿಡಿದು 52,800 ರೂಪಾಯಿವರೆಗೆ ಇರಲಿದೆ. ಈಗ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋಣ. ಫಸ್ಟ್ FDA ಹುದ್ದೆಗೆ ನೋಡೋದಾದರೆ ನೀವು ಇಂಡಿಯಾದ ಯಾವುದೇ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಯಾವುದೇ ಒಂದು ಡಿಗ್ರಿ ಅಥವಾ ಪದವಿಯನ್ನು ಮುಗಿಸಿರಬೇಕು. ಇದರ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ನಾಲೆಜ್ ಇರೋದು ಕಡ್ಡಾಯ. ಇನ್ನು SDA ಹುದ್ದೆಗೆ ನೀವು ಸೆಕೆಂಡ್ PUC ಅಂದರೆ 12th ಸ್ಟ್ಯಾಂಡರ್ಡ್ ಅಥವಾ ಅದಕ್ಕೆ ಇಕ್ವಿವೆಲೆಂಟ್ ಆಗಿರೋ ಎಕ್ಸಾಮ್ನಲ್ಲಿ ಪಾಸ್ ಆಗಿರಬೇಕು. ಇಲ್ಲೂ ಕೂಡ ಕಂಪ್ಯೂಟರ್ ಜ್ಞಾನ ಇರಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಈ 2 ಹುದ್ದೆಗಳಿಗೆ ನಿಮಗೆ ಕನ್ನಡ ಭಾಷೆಯನ್ನು ಓದಲು, ಬರೆಯಲು, ಕ್ಲಿಯರ್ ಆಗಿ ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಕಂಪಲ್ಸರಿಯಾಗಿ ಬರಲೇಬೇಕು. ಇನ್ನು ಡ್ರೈವರ್ ಮತ್ತು ಕಿರಿಯ ಸೇವಕರ ಕ್ವಾಲಿಫಿಕೇಷನ್ ಬಗ್ಗೆ ಮಾತನಾಡೋದಾದರೆ ವಾಹನ ಚಾಲಕರ ಹುದ್ದೆಗೆ ನೀವು SSLC ಪಾಸ್ ಆಗಿರಬೇಕು. ಜೊತೆಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ವ್ಯಾಲಿಡ್ ಆಗಿರೋ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಇನ್ನು ಕಿರಿಯ ಸೇವಕ ಅಂದರೆ ಪಿಯೋನ್ ಹುದ್ದೆಗಳಿಗೆ ಕೇವಲ 10ನೇ ತರಗತಿ ಅಥವಾ SSLC ಪಾಸ್ ಆಗಿದ್ದರೆ ಸಾಕು, ಯಾವುದೇ ಹೈಯರ್ ಡಿಗ್ರಿ ಬೇಡ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ಈ ಎಲ್ಲ ಪೋಸ್ಟ್ಗಳಿಗೆ ನೀವು ಸ್ಕೂಲ್ನಲ್ಲಿ ಕನ್ನಡವನ್ನು ಒಂದು ಲ್ಯಾಂಗ್ವೇಜ್ ಆಗಿ ಓದಿ ಪಾಸ್ ಆಗಿರೋದು ಕಡ್ಡಾಯ ಆಗಿರುತ್ತೆ ಹಾಗೂ ಕನ್ನಡ ಭಾಷೆಯ ಪರಿಜ್ಞಾನ ಅತ್ಯವಶ್ಯಕ. ಈಗ ಏಜ್ ಲಿಮಿಟ್ ಕ್ರೈಟೀರಿಯಾ ಹೇಗಿದೆ ಅಂತ ನೋಡೋದಾದರೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಏನಿದೆಯೋ ಆ ಡೇಟ್ಗೆ ಮಿನಿಮಮ್ ಆಗಿ 18 ವರ್ಷ ತುಂಬಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡೋದಾದರೆ SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷ, 2A 2B 3A 3B OBC ಅಭ್ಯರ್ಥಿಗಳಿಗೆ 38 ವರ್ಷ, ಇನ್ನು ಜನರಲ್ ಮೆರಿಟ್ ಅಥವಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ನಿಗದಿ ಮಾಡಲಾಗಿದೆ. ಆದರೆ ಸರ್ಕಾರದ ಆದೇಶದ ಮೇರೆಗೆ ಒಂದು ಬಾರಿಯ ಕ್ರಮವಾಗಿ ಬರೋಬ್ಬರಿ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ. ಇದರರ್ಥ ಜನರಲ್ ಅವರು 40 ವರ್ಷದವರೆಗೂ, OBC ಅವರು 43 ವರ್ಷದವರೆಗೂ, SC ST ಅವರು 45 ವರ್ಷದವರೆಗೂ ಅಪ್ಲೈ ಮಾಡಬಹುದು. ಇನ್ನು ಏಪ್ರಿಲ್ 6ರ ನೋಟಿಫಿಕೇಷನ್ನಲ್ಲಿ ಅಪ್ಲೈ ಮಾಡಿ ವಯೋಮಿತಿ ಮೀರಿದವರ ಏಜನ್ನು ಜೂನ್ 30, 2026ಕ್ಕೆ ಇದ್ದಂತೆ ಕನ್ಸಿಡರ್ ಮಾಡಲಾಗುತ್ತೆ.
ಹಾಗೆ ಮಾಜಿ ಸೈನಿಕರು, ವಿಕಲಚೇತನರು ಮತ್ತು ವಿಧವೆಯರಿಗೆ ನಿಯಮದ ಪ್ರಕಾರ ಹೆಚ್ಚುವರಿ ವಯೋಸಡಿಲಿಕೆ ಸಿಗುತ್ತೆ. ಈಗ ಅಪ್ಲಿಕೇಶನ್ ಫೀಸ್ ಮತ್ತು ಪೇಮೆಂಟ್ ಮೋಡ್ ಬಗ್ಗೆ ಕ್ಲಿಯರ್ ಆಗಿ ನೋಡಿ. ಜನರಲ್ ಮೆರಿಟ್ ಮತ್ತು ಇತರೆ ಪ್ರವರ್ಗಗಳಾದ 2A 2B 3A 3B ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಪ್ಲಸ್ ಗೇಟ್ವೇ ಚಾರ್ಜಸ್ ಇರುತ್ತೆ. ಇನ್ನು SC ST ಪ್ರವರ್ಗ 1, ವಿಕಲಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ನಿಗದಿಯಾಗಿದೆ. ಈ ಫೀಸನ್ನು ನೀವು ಕೇವಲ ಆನ್ಲೈನ್ ಮೂಲಕ ಅಂದರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕವೇ ಪೇ ಮಾಡಬೇಕು. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಕೆ ಮತ್ತು ಫೀಸ್ ಪೇಮೆಂಟ್ ಪ್ರಕ್ರಿಯೆ ಜೂನ್ 1, 2026ರಿಂದಲೇ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಜೂನ್ 30, 2026 ಆಗಿರುತ್ತೆ. ಅಂದು ರಾತ್ರಿ 11:59 ಒಳಗಡೆ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗಿರಬೇಕು. ಇನ್ನು ಯಾರೆಲ್ಲ ಹಳೆಯ ನೋಟಿಫಿಕೇಷನ್ ಅಂದರೆ ಏಪ್ರಿಲ್ 6, 2026ರ ಪ್ರಕಟಣೆಯಲ್ಲಿ ಆಲ್ರೆಡಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಿದ್ರು ಅಂತಹ ಹಳೆ ಅಭ್ಯರ್ಥಿಗಳು ಈಗ ಬಂದಿರೋ ಹೊಸ ಪರಿಷ್ಕೃತ ನೋಟಿಫಿಕೇಷನ್ ಪ್ರಕಾರ ಆನ್ಲೈನ್ ಲಿಂಕ್ಗೆ ಹೋಗಿ ಕಡ್ಡಾಯವಾಗಿ ಮತ್ತೊಮ್ಮೆ ಮರು ಅರ್ಜಿ ಅಂದರೆ ಅಪ್ಲಿಕೇಶನನ್ನು ರೀಸಬ್ಮಿಟ್ ಮಾಡಲೇಬೇಕು. ನೀವು ಅಪ್ಲೈ ಮಾಡಿರೋ ಪ್ರತಿಯೊಂದು ಹುದ್ದೆಗೂ ಪ್ರತ್ಯೇಕವಾಗಿ ಮರು ಅರ್ಜಿ ಸಲ್ಲಿಸೋದು ಕಡ್ಡಾಯವಾಗಿದೆ. ಆದರೆ ನಿಮಗೆ ಇರೋ ಕಂಪ್ಲೀಟ್ ರಿಲೀಫ್ ಏನಂದರೆ ನೀವು ಆಲ್ರೆಡಿ ಫೀಸ್ ಪೇ ಮಾಡಿರೋದ್ರಿಂದ ಈಗ ಮತ್ತೊಮ್ಮೆ ಯಾವುದೇ ಅಪ್ಲಿಕೇಶನ್ ಫೀಸ್ ಕಟ್ಟೋ ಹಾಗಿಲ್ಲ. ಹಳೆ ಶುಲ್ಕವನ್ನೇ ಹೊಂದಾಣಿಕೆ ಮಾಡಲಾಗುತ್ತೆ. ನೀವು ಆನ್ಲೈನ್ನಲ್ಲಿ ಲಾಗಿನ್ ಆಗುವಾಗ ಈಗಾಗಲೇ ಅರ್ಜಿ ಸಲ್ಲಿಸಿರುವಿರಾ ಅನ್ನೋ ಒಂದು ಚೆಕ್ ಬಾಕ್ಸ್ನಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಹಳೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ತಿದ್ದುಪಡಿ ಏನಾದರೂ ಇದ್ದರೆ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ಹೊಸದಾಗಿ ಅಪ್ಲೋಡ್ ಮಾಡಿ ರೀಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನೀವು ರೀಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ಹಳೆ ಅರ್ಜಿಯನ್ನು ಕನ್ಸಿಡರ್ ಮಾಡಲ್ಲ. ಹಾಗೆ ಫೀಸ್ ಕೂಡ ವಾಪಸ್ಸಾಗಲ್ಲ. ಒಮ್ಮೆ ರೀಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ತಿದ್ದುಪಡಿಗೆ ಚಾನ್ಸ್ ಇರಲ್ಲ. ಈ ಬಗ್ಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಮತ್ತು ಇಮೇಲ್ಗೆ SMS ಕೂಡ ಬರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ. ಹುದ್ದೆಗಳಿಗೆ ಗೌರ್ಮೆಂಟ್ ಸೂಚಿಸಿರೋ ಬಾಹ್ಯ ಮೂಲ ಸಂಸ್ಥೆಗಳಿಂದ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇಲ್ಲಿ ರೂಲ್ಸ್ ಏನಂದರೆ ನೀವು ರಿಟರ್ನ್ ಎಕ್ಸಾಮ್ನಲ್ಲಿ ತಗೊಳ್ಳೋ ಮಾರ್ಕ್ಸ್ನ 85%ಕ್ಕೆ ಕನ್ವರ್ಟ್ ಮಾಡ್ತಾರೆ. ಅದರ ಜೊತೆಗೆ 15 ಮಾರ್ಕ್ಸ್ನ ಓರಲ್ ಇಂಟರ್ವ್ಯೂ ಇರುತ್ತೆ. ಲಿಖಿತ ಪರೀಕ್ಷೆಯ ಮಾರ್ಕ್ಸ್ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ 1:5 ರೇಷಿಯೋದಲ್ಲಿ ಅಂದರೆ ಒಂದು ಪೋಸ್ಟ್ಗೆ 5 ಜನರಂತೆ ಇಂಟರ್ವ್ಯೂಗೆ ಕರೀತಾರೆ. ಕೊನೆಯಲ್ಲಿ ರಿಟರ್ನ್ ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸ್ ಸೇರಿಸಿ ಫೈನಲ್ ಮೆರಿಟ್ ಲಿಸ್ಟ್ ಮತ್ತು ರೋಸ್ಟರ್ ನಿಯಮಗಳ ಅನ್ವಯ ಸೆಲೆಕ್ಷನ್ ಲಿಸ್ಟ್ ರೆಡಿ ಮಾಡ್ತಾರೆ. ಈಗ ಪೋಸ್ಟ್ ವೈಸ್ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ನೋಡೋಣ. FDA ಹುದ್ದೆಗೆ ಒಟ್ಟು 200 ಮಾರ್ಕ್ಸ್ನ ಲಿಖಿತ ಪರೀಕ್ಷೆ ಇರುತ್ತೆ. ಅದಕ್ಕೆ ನಿಮಗೆ 2 ಗಂಟೆಗಳ ಕಾಲಾವಕಾಶ ಸಿಗುತ್ತೆ. ಸಿಲೆಬಸ್ನಲ್ಲಿ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂದರೆ ಕನ್ನಡ ಭಾಷಾ ಜ್ಞಾನಕ್ಕೆ 50 ಮಾರ್ಕ್ಸ್, ಜನರಲ್ ಇಂಗ್ಲೀಷ್ಗೆ 25 ಮಾರ್ಕ್ಸ್, ಜನರಲ್ ನಾಲೆಜ್ ಅಥವಾ GKಗೆ 25 ಮಾರ್ಕ್ಸ್ ಇರುತ್ತೆ. ಇನ್ನು ಕೋಆಪರೇಷನ್ ಅಂದರೆ ಸಹಕಾರ ವಿಷಯಗಳಿಗೆ 50 ಮಾರ್ಕ್ಸ್, ಭಾರತದ ಸಂವಿಧಾನಕ್ಕೆ 25 ಮಾರ್ಕ್ಸ್ ಮತ್ತು ಬ್ಯಾಂಕಿಂಗ್ ಹಾಗೂ ಸಮಾಜಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠತೆ ವಿಷಯಕ್ಕೆ 25 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಇರಲಿದೆ. ಇನ್ನು SDA ಹುದ್ದೆಗೂ ಕೂಡ ಸೇಮ್ ಟು ಸೇಮ್ FDA ಥರಾನೇ ಎಕ್ಸಾಮ್ ಇರುತ್ತೆ. ಇಲ್ಲೂ ಕೂಡ 200 ಅಂಕಗಳ ಪ್ರಶ್ನೆ ಪತ್ರಿಕೆ ಇರಲಿದ್ದು ಎಕ್ಸಾಮ್ ಡ್ಯೂರೇಷನ್ 2 ಗಂಟೆ ಇರುತ್ತೆ. ಪಠ್ಯಕ್ರಮ ಅಥವಾ ಸಿಲೆಬಸ್ ಕೂಡ ಎಕ್ಸಾಕ್ಟ್ಲಿ ಅದೇ ರೀತಿ ಇರುತ್ತೆ. ಸೊ FDA ಮತ್ತು SDA ಎರಡಕ್ಕೂ ಒಂದೇ ಪ್ರಿಪ್ರೇಷನ್ನಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು. ಆದರೆ ಡ್ರೈವರ್ ಮತ್ತು ಕಿರಿಯ ಸೇವಕ ಅಂದರೆ ಪಿಯೋನ್ ಹುದ್ದೆಗಳಿಗೆ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಬೇರೆ ಇದೆ. ಈ ಪೋಸ್ಟ್ಗಳಿಗೆ ಒಟ್ಟು 100 ಮಾರ್ಕ್ಸ್ನ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಬರೆಯೋಕೆ 1 ಗಂಟೆ ಕಾಲಾವಕಾಶ ಇರುತ್ತೆ. ಇಲ್ಲಿ ಕೇವಲ 2 ಸಬ್ಜೆಕ್ಟ್ಗಳು ಇರೋದು. ಮೊದಲನೆಯದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಇರುತ್ತೆ. ಎರಡನೆಯದು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ಗೆ ಸಂಬಂಧಿಸಿದ 50 ಪ್ರಶ್ನೆಗಳು ಇರುತ್ತೆ. ಇಲ್ಲೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ನಿಗದಿಯಾಗಿದೆ. ಎಲ್ಲ ಲಿಖಿತ ಪರೀಕ್ಷೆಗಳು MCQ ಟೈಪ್ನಲ್ಲೇ ಇರುತ್ತೆ. ಒಂದು ವೇಳೆ ರಿಟರ್ನ್ ಎಕ್ಸಾಮ್ನಲ್ಲಿ 1ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈಕ್ವಲ್ ಮಾರ್ಕ್ಸನ್ನು ತಗೊಂಡ್ರೆ ಸಂದರ್ಶನಕ್ಕೆ ಕರೆಯುವಾಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೈಯರ್ ಏಜ್ ಇರೋ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಪ್ರಿಫರೆನ್ಸನ್ನು ನೀಡಲಾಗುತ್ತೆ. ನೀವು ಎಕ್ಸಾಮ್ ಪಾಸಾಗಿ ಸೆಲೆಕ್ಟ್ ಆದಮೇಲೆ ಇರೋ ಕೆಲವು ಬ್ಯಾಂಕಿಂಗ್ ನಿಯಮಗಳನ್ನು ನೋಡಿ. ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳು ಕಡ್ಡಾಯವಾಗಿ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಅಂದರೆ ಪರೀಕ್ಷಾರ್ಥ ಸೇವೆಯಲ್ಲಿ ಇರಬೇಕಾಗುತ್ತೆ. ಅದರ ಜೊತೆಗೆ ಬ್ಯಾಂಕ್ ಸೂಚಿಸೋ ಪ್ರಕಾರ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಅಂದರೆ ಭದ್ರತಾ ಠೇವಣಿ ಹಾಗೂ ವೈಯಕ್ತಿಕ ಭದ್ರತೆ ನೀಡಬೇಕಾಗುತ್ತೆ. ಒಂದು ಅಗ್ರಿಮೆಂಟ್ ಬಾಂಡ್ ಅಂದರೆ ಕರಾರು ಪತ್ರವನ್ನು ಬರೆದುಕೊಡಲು ಬದ್ಧರಾಗಬೇಕಾಗುತ್ತೆ. ರಿಸರ್ವೇಷನ್ ಕ್ಲೇಮ್ ಮಾಡೋ ಅಭ್ಯರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ರೂಲ್ ಏನಂದರೆ ನಿಮ್ಮ ಮೀಸಲಾತಿ ಸರ್ಟಿಫಿಕೇಟ್ಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕವಾದ ಜೂನ್ 30, 2026ರ ಒಳಗೆ ಚಾಲ್ತಿಯಲ್ಲಿರೋ ಥರ ಇರಬೇಕು. ಇಂಟರ್ವ್ಯೂ ಟೈಮ್ನಲ್ಲಿ ಇದೇ ಮೂಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ.
ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಬಳ್ಳಾರಿ DCC ಬ್ಯಾಂಕ್ ವೆಬ್ಸೈಟ್ಗೆ ಭೇಟಿ ನೀಡಿ. BDCC ರಿಕ್ರೂಟ್ಮೆಂಟ್ 2026 ಲಿಂಕ್ ಓಪನ್ ಮಾಡಿ. ಹೊಸ ಅರ್ಜಿದಾರರು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ನೀಡಿ OTP ವೆರಿಫೈ ಮಾಡಿ ರಿಜಿಸ್ಟ್ರೇಷನನ್ನು ಮುಗಿಸಬೇಕು. ಲಾಗಿನ್ ಆದ ಬಳಿಕ ನಿಮ್ಮ ಎಲ್ಲ ಪರ್ಸನಲ್ ಮತ್ತು ಎಜುಕೇಷನಲ್ ಡೀಟೇಲ್ಸನ್ನು ಭರ್ತಿ ಮಾಡಿ ಬಿಳಿ ಕಾಗದದ ಮೇಲೆ ಫೋಟೋ ಇಟ್ಟು ಅದರ ಕೆಳಗೆ ಕಪ್ಪು ಮಾರ್ಕರ್ ಪೆನ್ನಲ್ಲಿ ಸಹಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ SSLC, ಡಿಗ್ರಿ, ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಯಾವುದೇ ತಾಂತ್ರಿಕ ತೊಂದರೆಗಳಿದ್ದರೆ ಕಚೇರಿ ವೇಳೆಯಲ್ಲಿ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಎಸ್ ಫ್ರೆಂಡ್ಸ್, ಇದಿಷ್ಟು ಬಳ್ಳಾರಿ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ನ ಕಂಪ್ಲೀಟ್ ಇನ್ಫಾರ್ಮೇಷನ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂಥದ್ದೇ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.